ಹಾಯ್ ಹಲೋ ನಮಸ್ಕಾರ ಕ್ರೇಜಿ ಫುಡ್ಗೆ ಸ್ವಾಗತ. ನಾನು ರೇಣುಕಾ. ನೋಡಿ, ಗಣೇಶನಿಗೆ ತುಂಬ ಫೇವರೇಟ್ ಕಾಯಿ ಕಡುಬು ಜೊತೆ ತುಂಬ ಫೇವರೇಟು ಕಡಲೆಕಾಳು. ಸೊ ಕಡಲೆಕಾಳು ಉಸುಳಿನ ಗಣೇಶನ ಹಬ್ಬಕ್ಕೆ ತಪ್ಪದೆ ಮಾಡಿ. ತುಂಬ ಇಷ್ಟ ಆಗೋವಂಥ ಫುಡ್ ಇದು ಗಣೇಶನಿಗೆ. ಸೊ ನಾನು ಕಡಲೆಕಾಳನ್ನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಇದನ್ನು ಒಂದು ಚೆನ್ನಾಗಿ ಬೇಯಿಸಿದ್ದೀನಿ, ಒಂದು ಕುದಿ ಮೆತ್ತಗಾಗೋವರೆಗೂ ಬೇಯಿಸಿದ್ದೀನಿ. ಸೊ ಇದಕ್ಕೆ ಮಾಮೂಲಿ ಏನಿದೆಯೋ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಎಣ್ಣೆ ಇದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ಸೊ ಟೊಮೊಟೊ ಸ್ಕಿಪ್ ಮಾಡೋರು ಸ್ಕಿಪ್ ಮಾಡಿ, ಬಟ್ ಅದ್ರ ಮೇಲೆ ಹುಣಸೆ ಹುಳಿ ಹಾಕ್ತಾರೆ. ಸೊ ನಾನು ಟೊಮೊಟೊ ಹಾಕಿದ್ದೀನಿ. ಸೊ ಇದಾದಮೇಲೆ ಕಡಲೆಕಾಳು ಏನು ಬೇಯಿಸಿರ್ತೀನಲ್ವ, ಸೊ ಅದನ್ನು ಇದಕ್ಕೆ ಹಾಕಿದ್ದೀನಿ. ಸೊ ಫಾಸ್ಟ್ ವೀಡಿಯೋ ಮಾಡ್ತಿದ್ದೀನಿ, ಯಾಕಂದರೆ ಬೇರೆ ಬೇರೆ ಅಡುಗೆ ಎಲ್ಲ ಮಾಡಬೇಕಾಗುತ್ತೆ, ಅದಕ್ಕೆ ವೀಡಿಯೋ ಡೀಟೇಲಾಗಿ ಮಾಡೋಕ್ಕಾಗ್ತಾಯಿಲ್ಲ, ಸಾರಿ. ಇದಕ್ಕೆ ಸಾಂಬಾರು ಪೌಡ್ರು, ಅರಿಶಿಣ ಪೌಡ್ರು ಮತ್ತು ಗುರಾಳ್ ಪೌಡ್ರು, ಒಂದು ಸ್ವಲ್ಪ ಕೊತ್ತಂಬರಿ ಪೌಡ್ರು ಕೂಡ ಹಾಕ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ಕಾಯಿ ತುರಿ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನೀಟಾಗಿ ಇನ್ನೊಂದು ಕುದಿ ಬೇಯಿಸಿದ್ರೆ ಸೊ ಕಡಲೆಕಾಳು ಉಸುಳಿ ರೆಡಿಯಾಗಿದೆ. ಸೊ ಇದನ್ನು ಗಣೇಶನಿಗೆ ತಪ್ಪದೆ ನೈವೇದ್ಯ ಮಾಡಿ. ತುಂಬ ಇಷ್ಟವಾಗೋವಂಥ ಪದಾರ್ಥ. ಸಾರಿ, ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.